ಬೆಳವಣಿಗೆಗಳು ಒಂದು ಮಕ್ಕಳನ್ನು ಬದಲಾಯಿಸಿದ್ದು ನಮ್ಮ ಸೂಕ್ಷ್ಮವಾಗಿ ಕನ್ನಡಿಗರೆಲ್ಲ ಗಮನಿಸ್ತಾ ಇದ್ದಾರೆ. ರಾಜಕೀಯವಾಗಿ ಅತ್ಯಂತ ಪ್ರಬುದ್ಧವಾಗಿ ಪ್ರೌಢಮೆಯಿಂದ ಒಂದು ಅಧಿಕಾರದ ಹಸ್ತಾಂತರ ನಡೆದಂಥ ಘಟನೆಯಲ್ಲಿ ನಾವೆಲ್ಲ ಸಾಕ್ಷೀಕರಿಸ್ತೀವಿ. ಅಧಿಕಾರದ ಹಸ್ತಾಂತರ ಕೆಲವು ಗಳಿಗೆಗಳಲ್ಲಿ ಯಾರಿಗಾಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಬಹುತೇಕ ಈಗಾಗಲೇ ಸೂಚ್ಯವಾಗಿ ನಮ್ಮ ಕೆಪಿ ಸದಸ್ಯರು ಪಕ್ಷದಲ್ಲಿ ಅತ್ಯಂತ ಅಚಲ ನಿಷ್ಠೆಯನ್ನು ಹೊಂದಿಕೊಂಡು ಪಾರ್ಟಿಯನ್ನು ಮುನ್ನಡೆಸಿದಂಥ ಸಾರಥ್ಯವನ್ನು ವಹಿಸಿಕೊಂಡಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪದವಿಯನ್ನು ಅಥವಾ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಲಿಕ್ಕಿದ್ದಾರೆ. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಾಗೆ ಇದು ಅಭಿವೃದ್ಧಿಯ ನಾಗಲೋಟಕ್ಕೆ ಆಗಬೇಕು. ಈಗ ಪ್ರಸಕ್ತ ಕಾರ್ಯನಿರ್ವಹಿಸಿರುವಂಥ ಶಾಸಕರು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ, ಬಹುಶಃ ಬೇರೆ ಶಾಸಕರಲ್ಲಿ ಹೋಲಿಕೆ ಮಾಡಿದ್ರೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಅನುದಾನವನ್ನು ತಂದಿದ್ದಾರೆ. ಬಹಳ ಜಿದ್ದಿಗೆ ಬಿದ್ದವರಂತೆ ಇಲ್ಲಿ ಕೆಲಸ ಮಾಡಿದ್ದಾರೆ. ಸಹಸ್ರಾರು ಕೋಟಿ ರೂಪಾಯಿಗಳ ಅನುದಾನ ಎಲ್ಲ ಕ್ಷೇತ್ರಗಳಿಗೂ, ಎಲ್ಲ ವಲಯಗಳಿಗೆ, ಬಹುಶಃ ಶೈಕ್ಷಣಿಕವಾಗಿ, ಆರೋಗ್ಯ, ರಸ್ತೆ, ಚರಂಡಿ, ನೀರು ಇತ್ಯಾದಿಗಳೆಲ್ಲವೂ ಕ್ಷೇತ್ರಗಳಲ್ಲಿ ಪೂರಕವಾಗಿ ಇಲ್ಲಿ ಅನುದಾನವನ್ನು ತರೋದರಲ್ಲಿ ಯಶಸ್ವಿಯಾಗಿದೆ. ವಿದ್ಯುತ್ ಇಲಾಖೆಗೆ ಸರಿಸುಮಾರು 242 ಕೋಟಿ ಕೊಡಗು ಜಿಲ್ಲೆಗೆ, ನಮ್ಮ ನೀರಾವರಿ ಇಲಾಖೆಗೆ ಸರಿಸುಮಾರು 150 ಕೋಟಿ, ದಾಖಲೆ ಪ್ರಮಾಣದ ದೋಣಿಗಳು ಮತ್ತು ಈ ರಸ್ತೆಗಳಿಗೆ ಸರಿಸುಮಾರು 1000 ಕೋಟಿ ರೂಪಾಯಿಗಳು. ಹೀಗೆ ದಾಖಲೆಗಳ ಪ್ರಮಾಣದಲ್ಲಿ ಗ್ಯಾರಂಟಿ ನೀಡಿಕೆ ವಿತರಣೆಗಳ ನಡುವೆ ಕೂಡ ಜನರ ನಿರೀಕ್ಷೆ, ಬಹುಶಃ ಗ್ಯಾರಂಟಿ ಯೋಜನೆಗಳ ನಡುವೆ ಅಭಿವೃದ್ಧಿ ನೆನೆಗುದಿಗೆ ಬೀಳುತ್ತೆ ಎನ್ನುವ ನಿರೀಕ್ಷೆಗಳನ್ನೆಲ್ಲ ತಲೆ ಕೆಳಗು ಮಾಡಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಅಧಿಕಾರ ಅನ್ನಿಸ್ಕೊಂಡಂಥ ಇಬ್ಬರು ಶಾಸಕರು ಕೂಡ, ವಿದ್ಯಾವಂತರು ಕೂಡ ನಮ್ಮನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಇವತ್ತು ಕೊಡಗು ಜಿಲ್ಲೆಗೆ ಒಂದು ಪ್ರಾಶಸ್ತ್ಯತೆ, ನಮ್ಮವರೇ ಉಸ್ತುವಾರಿ ಸಚಿವರಾಗಿದ್ದಾರೆ. ಕೊಡಗು ಜಿಲ್ಲೆಯನ್ನು ಸೂಕ್ಷ್ಮವಾಗಿ ಅರ್ಥವರು, ಕೊಡಗು ಜಿಲ್ಲೆಯನ್ನು ಬಹಳ ಸಮಸ್ಯೆಗೆ ಪರಿಹಾರೋಪಾಯಗಳನ್ನು ಈ ನೆಲಮಟ್ಟದಲ್ಲಿ ಕಂಡುಕೊಂಡಿರೋರು ಯಾರಿದ್ದಾರೆ ಅವರು ನಮ್ಮವರು ಉಸ್ತುವಾರಿ ಸಚಿವರಾಗಬೇಕು. ಇಬ್ಬರು ಕೂಡ, ಒಬ್ಬರು ವೈದ್ಯರು ಮತ್ತೊಬ್ಬರು ಕಾನೂನು ಪಂಡಿತರು. ಈ ನಿಟ್ಟಿನಲ್ಲಿ ಬಹುಶಃ ನಮ್ಮವರಿಗೆ ಇಲ್ಲಿ ಉಸ್ತುವಾರಿ ಸಚಿವರಾಗಲಿ ಭಾಳ ಮಹತ್ವಪೂರ್ಣವಾದ ಕ್ಯಾಬಿನೆಟ್ ಸಚಿವ ಸ್ಥಾನ ಸಿಗಲಿ ಅಂತೇಳಿ ನಮ್ಮ ಆಸೆ ಇದೆ. ನಾವು ಸಹಜವಾಗಿ ಪ್ರಾದೇಶಿಕವಾಗಿ ನಾವು ಮಡಿಕೇರಿ ಕ್ಷೇತ್ರದವರೇ ಆಗಿರೋದ್ರಿಂದ ನಮ್ಮ ಮೊದಲ ಆದ್ಯತೆ ಸಹಜವಾಗಿ ಮಂತ್ರಿಗಳು ಪರವಾಗಿದೆ. ಆದರೆ ಯಾರಿಗೆ ಸಿಕ್ಕಿದ್ರು ಕೂಡ ಸಂತಸ ಪಡ್ತೀವಿ. ಕೊಡಗಿನ ಜಿಲ್ಲೆಯವರಾಗಲಿ ಸಾಧ್ಯ ಆದರೆ ಇಬ್ಬರನ್ನೂ ಕೂಡ ಮಂತ್ರಿ ಮಾಡಲಿ ಅಂತೇಳಿ ನಮ್ಮ ಬಯಕೆಯನ್ನು ವ್ಯಕ್ತಪಡಿಸ್ತೀವಿ.